ಫೈನಲಿ ಮೂವಿ ಮುಗೀತು ಅಂಡ್ ನೋಡಕ್ಕೆ ಆಗಿಲ್ಲ ನಂಗಿತ್ತು. ಮನು ನಾನ್ ಜಸ್ಟ್ 2 ಬೈಟ್ ತಿಂದಿರೋದ್ ಮನು. ಇನ್ನೊಂದು ಬರುತ್ತಲ್ಲ ಅದ್ರಲ್ಲಿ ತಿನ್ನು ಅಂತ. ಇನ್ನೊಂದು ಬೈಟ್ ಕೊಡ್ಬೇಕಾದ್ರೆ ಇನ್ನೊಂದು ಆರ್ಡರ್ ಮಾಡ್ಲಾ? ಬೇಡ. ರೆಡಿನಾ? ಓ ನಾನ್ ರೆಡಿ. ನಮ್ ಜನಗಳು ಅವರು ರೆಡಿ. ಸರಿ ಮತ್ತೆ ಶುರು ಮಾಡೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮ್ಯಾಡ್ನೆಸ್ ಯೂಟ್ಯೂಬ್ ಚಾನಲ್. ನಾನ್ ಗೊತ್ತಲ್ಲ ನಿಮ್ಮ ಪ್ರೀತಿಯ ರುಚಿಶ್ರೀ ಅಂಡ್ ಇವರು ನಿಮ್ಮ ಮನು. ಸೊ ಇವತ್ತು ನಾವು ಹೊರಗೆ ಹೋಗ್ತಿದೀವಿ ಅಂಡ್ ಹೋಗ್ತಿರೋ ರೀಸನ್ ಈವಿಲ್ ಡೆಡ್ ವರ್ಲ್ಡ್ ಫಸ್ಟ್ ಡೇ. ಎಸ್, ಸೊ ಈವಿಲ್ ಡೆಡ್ ಮೂವಿ ನೋಡಬೇಕು ಅಂತ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದ್ವಿ. ಸೊ ಇವತ್ತು ರಿಲೀಸ್ ಆಗಿದೆ. ಸೊ ಫಸ್ಟ್ ಡೇ ನೋಡಕ್ ಹೋಗ್ತಿದೀವಿ, ಬನ್ನಿ. ಓಕೆ, ಸೊ ಇವಾಗ ನಾವು ಮಾಲಿಗೆ ಬಂದಿದ್ದೀವಿ. ಮೂವಿ ಆ್ಯಕ್ಚುಲಿ ಮಧ್ಯಾಹ್ನ ಇರೋದು 2 o'clockಗೆ. ಸೊ ನಾನು ಮೂವಿಗೆ ಲೇಟ್ ಆಗುತ್ತೆ ಅಂತ ತಿಂಡಿ ಕೂಡ ತಿಂದಿರ ಬಂದಿದ್ದೀನಿ. ಬಟ್ ಇವ್ರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಜಸ್ಟ್ 2 ದೋಸೆ ತಿಂದಿದ್ದೆ ಅಷ್ಟೇ. 1 ದೋಸೆನೋ 2 ದೋಸೆನೋ ಒಟ್ಟಿನಲ್ಲಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ದಾಳೆ. ಸೊ ನನಗೆ ಹೊಟ್ಟೆ ಹಸಿತಿದೆ. ಸ್ಯಾಲ್ಸ್ ಅವಕ್ಯಾಡೋ ಸಾಸ್, ಬಟ್ ನನಗೆ ಅವಕ್ಯಾಡೋ ಸಾಸ್ ಇಷ್ಟ ಆಗಲ್ಲ. ಅವಕ್ಯಾಡೋ ಫ್ರೂಟ್ ಮಾತ್ರ ಇಷ್ಟ ಆಗುತ್ತೆ. ಅದು ಹಾಕೊಂಡು ಅವತ್ತಿಂದೆ ವರ್ಸ್ಟ್ ಇತ್ತು, ಡೆಫಿನೆಟ್ಲಿ ಚೆನ್ನಾಗಿಲ್ಲ ಅದು. ಯಪ್ಪಾ, ಇದು ಫುಲ್ ಚಿಕನ್ನು. ಇದ್ರಲ್ಲಿ ಇಟ್ಕೊಂಡು ತಿನ್ಬೇಕು ಅವನು. ದಿಸ್ ಕಾಲ್ಡ್ ನೆಕ್ ಟ್ಯಾಕೋ, ನೇಕೆಡ್ ಟ್ಯಾಕೋ. ಬಟ್ಟೆ ಹಾಕ್ತಿರೋ ಟ್ಯಾಕೋ. ಲೆಟ್ಸ್ ಸಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಆಕ್ಚುಲಿ. ಗುಡ್. ಪಿಕ್ ಎಲ್ಲೇ ಬಂದ್ರು ಫಸ್ಟ್ ನಾನು ಕೊಡೋ ಕೆಲಸ ಬಂದು ಈ ಸಾಸ್ನ ತೆಗ್ದ್ಬಿಟ್ಟು ಹಾಕೋದು. ನಿಮ್ ಮಾತ್ರ ನೋಡಿ ಕುತ್ಕೊಂಡು ತಿನ್ಬಿಡ್ತಾನೆ ಈಗ ಆರಾಮಾಗಿ. ನಂಗೊಂಚೂರು ಕೊಡು. ಆಯ್ತಾ? ಕೆಚ್ಚಪ್ ಹೆಂಗ್ ಹಚ್ಕೊಂಡಿದ್ದು? ಎಲ್ಲ ಉದುರಿಸ್ಬೇಡ, ಕಲ್ಲಗಚ್ಚು. ಅಯ್ಯೋ, ಹೊರಗಡೆ ಇರೋ ಲೇಯರ್ ಫುಲ್ ಬಂದು ಚಿಕನ್. ನಾವು ಮಾಡೋ ಬ್ಲಾಗಲ್ಲಿ ಏನು ಇರ್ತಾರಲ್ವ ಗೊತ್ತಿಲ್ಲ, ತಿನ್ನೋದಂತೂ ಪಕ್ಕ ಇರೋಲ್ಲ. ನಂಗೆ ತಿಂದು ಮಾತೇ ಬರ್ತಿಲ್ಲ. ಒನ್ ಆಫ್ ದ ಪೀಕೆಸ್ಟ್ ಟ್ಯಾಕೋ ನಾನು ತಿಂದಿರೋದು. ಎಪಿಕ್. ಆ್ಯಂಡ್ ನನ್ನ ಹೇರ್ ಕಟ್ ಹೇಗಿದೆ? ಆ್ಯಕ್ಚುಲಿ ಸ್ವಲ್ಪ ಏರ್ ಕೇರ್ ಮಾಡಬೇಕಿತ್ತು, ಅದಕ್ಕೆ ಹೇರ್ ಕಟ್ ಮಾಡಿಸಿದ್ದು ನಾನು. Maybe ಶೇಪಿಂಗ್ ಮಾಡ್ತಿದ್ದೀನಿ ಅಷ್ಟೇ, ಅದನ್ನ ಹೇರ್ ಕಟ್ ಮಾಡ್ತಿಲ್ಲ, ಜಸ್ಟ್ ಶೇಪ್ ಕೊಡ್ತೀನಿ ಅಷ್ಟೇ. ಬಿಕಾಸ್ ಲಾಸ್ಟ್ ಮಂತ್ ಹೇರ್ ಕಟ್ ಮಾಡಿದ್ದೆ ನಾನು. ನನ್ನ ಮಗ ಕೊಟ್ಟಿರೋದೇ ಕೇಳಿಸಿಲ್ವಾ? ಬೇಕಂತಾನೆ ಇವನ್ ಕಡೆಗೆ ಹಾಕೊಂಡ್ಬಿಡ್ತಾನೆ ಮೈಕು. ಅದನ್ನ ನನಗೊಂದು ಬೈಕು. ಬಂದಂಗ ಮನು ನಾನ್ ಜಸ್ಟ್ 2 ಬೈಟ್ ತಿಂದಿರೋದ್ ಮನು. ಇನ್ನೊಂದು ಬರುತ್ತಲ್ಲ ಅದ್ರಲ್ಲಿ ತಿನ್ನು ಅಂತ. ಇನ್ನೊಂದು ಬೈಟ್ ಕೊಡ್ಬೇಕಾದ್ರೆ ಇನ್ನೊಂದು ಆರ್ಡರ್ ಮಾಡ್ಲಾ? ಬೇಡ. ಸರಿ ಆಯ್ತು, ಫುಲ್ ನಿಂಗೆ. ಇರೋ ನಿಮಿಷ, ಫುಲ್ ನಿಂಗೆ. ಇರೋದಿಷ್ಟೇ. ಈಗ ವೆಜ್ ಇದು ಬಂದು ಆ್ಯಕ್ಚುಲಿ ಡಿಸ್ಟ್ರಿಕ್ಟ್ ಆ್ಯಪಲ್ಲಿ ಮೂವಿ ಟಿಕೆಟ್ ಬುಕ್ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ ಇದೆ ಅಂತ ಗೊತ್ತಾಯಿತು. ಇದು ಬಂದು ಆ್ಯಕ್ಚುಲಿ ಫ್ರೀ ಇವೆರಡು. ಇವಾಗ ಎತ್ಕೊಂಡ್ಬಿಡು ಅದರಲ್ಲೇ ಈಗ. ನಾನು ತಿನ್ನೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ದೀನಿ. ಸೊ ಇವಳೇ ಮಾತಾಡ್ತಾಳೆ. ಸೊ ತಿಂದ್ಮೇಲೆ ಸಿಗೋಣ, ಓಕೆ? ತಿನ್ಬಿಟ್ಟು ಬರ್ತೀವಿ. ಇಷ್ಟು ನೀವು ಏನೋ ತಿನ್ಕೊಳ್ಳಿ. ಟ್ಯಾಕೋ
ಐ ಜಸ್ಟ್ ಲವ್ ಟ್ಯಾಕೋ ಬೆಲ್. ಇವತ್ತು ವೀಕೆಂಡ್ ಅಲ್ವಾ, ಸೊ ಬೇಜಾನ್ ಸ್ಟೋರ್ಗಳು ಹಾಕಿದ್ದಾರೆ, ಲೈಕ್ ರಿಂಗ್ಸ್, ಬ್ರೇಸ್ಲೆಟ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸುಮ್ಮನೆ ಕರ್ಕೊಂಡೋದೆ ಆ ಕಡೆ, ಕರ್ಕೊಂಡು ಹೋಗಿದ ತಕ್ಷಣ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾಳೆ. ಚೆನ್ನಾಗಿದೆ ಚೆನ್ನಾಗಿದೆ. ನಾನೇ ತಗೋ ಅಂದೆ, ಅವಳು ಕೇಳಿಲ್ಲ, ನಾನೇ ತಗೋ ಅಂದೆ. ಸೊ ತಗೊಂಡಿದ್ದಾಳೆ. ಇವನ್ ತಗೋ ಅಂದಿದ್ದಕ್ಕೆ ನಾನು ತಗೊಂಡಿರ್ಲಿಲ್ಲ ಅಂದ್ರೆ ನಾನು ತಗೊಂತಾನೆ ಇರ್ಲಿಲ್ಲ ಆಯ್ತಾ. ಇವರೇ ಕರ್ಕೊಂಡು ಹೋಗಿ ನೋಡು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಹೇಳಿದ್ರು ಆಯ್ತಾ. ಅದಕ್ಕೆ ನಾನು ತಗೊಂಡಿದ್ದು. ಇವ್ರ ಮನ್ಸಿಗೆ ನೋವಾಗ್ಬಾರ್ದು ಅನ್ನೋ ರೀಸನ್ ನಾನು ತಗೊಂಡೆ ಅಷ್ಟೇ. ಅಂಡ್ ಇಲ್ಲಿ ನೋಡಿ ಸಕ್ಕತ್ತಾಗಿದೆ. ಅಲ್ಲಿ ಇನ್ನೂ ತುಂಬಾ ಚೆನ್ನಾಗಿರೋ ಐಟಮ್ಗಳಿತ್ತು, ಅದಕ್ಕೆ ಬೇಗ ಈ ಕಡೆ ಕರ್ಕೊಂಡ್ ಬಂದ್ಬಿಟ್ಟೆ. ಒಂದೆರಡು ಇಯರಿಂಗ್ಸ್, ಆಮೇಲೆ ಮೂವಿ ಸ್ಟಾರ್ಟ್ ಆಗ್ತಿದೆ, ಬನ್ನಿ. ವಿಕೋ ವಜ್ರದಂತಿ, ಭಾರತದ ಗಮ್ ಎಕ್ಸ್ಪರ್ಟ್. ಒಳಗ್ ಬಂದಿದೀವಿ. ನನ್ಗೆ ಇವರನ್ನು ಬಿಡೋಕಿದೆ. ಅಂಡ್ ಯಾಕೆ? ಸ್ವೀಟ್ ಅಷ್ಟೊಂದು ಇದ್ದಾರೆ, ಜನಗಳು ಇನ್ನೂ ಬಂದಿಲ್ಲ, ವರ್ಷಗಳಿಂದ ಜೊತೆಗಿದ್ದಾರೆ, ಎಲ್ರಿಗೂ ಇಷ್ಟ ಕೂಡ. ಇನ್ನೂ ಟೈಮ್ ಇದೆ. ಪ್ರಾಬ್ಲಮ್ ಶೋ ಏನು? ಸ್ಟಾರ್ಟ್ ಆಗುತ್ತೆ. ಪ್ರಾಬ್ಲಮ್ಸ್ ಲೆಟ್ಸ್ ಸಿ. ಗಮ್ಸ್ ನಲ್ಲಿ ಸ್ವೆಲ್ಲಿಂಗ್, ಬ್ಲೀಡಿಂಗ್. ಸೊ ಎಸ್, ಫೈನಲಿ ಮೂವಿ ಮುಗೀತು. ಅಂಡ್ ಇವಳ ರಿಯಾಕ್ಷನ್ ಏನಾದರೂ ರಿವ್ಯೂ ಕೊಡು. ಇಟ್ ವಾಸ್ ಯಪ್ಪಾ, ಏನು ಆಗಿತ್ತು ಲಿಟ್ರಲಿ. ವಾ, ಐ ಜಸ್ಟ್ ಕಾಂಟ್ ಎಕ್ಸ್ಪ್ಲೇನ್. ಸೀನ್ಸ್ ಇತ್ತಲ್ಲ, ಇಟ್ ವಾಸ್ ಜಸ್ಟ್ ನಂಗೆ ಫುಲ್ ತಲೆ ಸುತ್ತೋದೈತೆ ಅದು ನೋಡಿ. ಇನ್ನೊಂದ್ಸರಿ ನೋಡ್ತಾನಂತೆ. ಯಪ್ಪ, ಜಸ್ಟ್ ಗೋ ಅಂಡ್ ವಾಚ್ ಇಟ್. ಈ ವಿಲ್ ಡೆಡ್ ಬರ್ನ್ ಪಿಕ್. ಅಂಡ್ ನೆಕ್ಸ್ಟ್ ಪಾರ್ಟ್ ಕೂಡ ಬರುತ್ತಂತೆ. ಓಕೆ, ಸೊ ಇವತ್ತಿನ ಬ್ಲಾಗ್ ಮುಗೀತು. ಅಂಡ್ ಇವಳಿಗೆ ಫಿಲಮ್ ತುಂಬಾ ಇಷ್ಟ ಆಯ್ತಂತೆ, ಲೈಕ್ ಇನ್ನೊಂದ್ಸರಿ ನೋಡ್ಬೇಕು ಅಂತಿದ್ದಾಳೆ. ನನಗೆ ಫುಲ್ ತಲೆ ಎಲ್ಲ ಸಿಡಿತಿದೆ. ಓಕೆ, ಸೊ ಹಾಗಾದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಷ್ಟೇ.